ಸ್ನೇಹಿತರೆ ನಮಸ್ಕಾರ. ಇವತ್ತು ಆಗಸ್ಟ್ 8. ಆಗಸ್ಟ್ 8ನೇ ತಾರೀಕು ಭಾರತದ ಇತಿಹಾಸದಲ್ಲಿ ಬಹಳ ಮುಖ್ಯವಾದ ದಿನ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಭಾರತ ಒಂದು ಕಾಲದಲ್ಲಿ ಬ್ರಿಟಿಷರ ಆಧಿಪತ್ಯದಲ್ಲಿ ಇತ್ತು. ಬ್ರಿಟಿಷರ ಆಧಿಪತ್ಯವನ್ನು ಕಿತ್ತೊಗೆಯಲು ಭಾರತದಲ್ಲಿ ರಾಷ್ಟ್ರೀಯ ಚಳವಳಿ ದಿನೇ ದಿನೇ ತಾರಕಕ್ಕೆ ಏರಿತ್ತು. 1942 ಆಗಸ್ಟ್ 8ನೇ ತಾರೀಕು ಈಗಿನ ಮುಂಬೈ, ಆಗಿನ ಬಾಂಬೆ, ಮುಂಬೈಯಲ್ಲಿ ಇರುವಂತಹ ಕ್ರಾಂತಿ ಮೈದಾನದಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಎಂಬಂತಹ ಒಂದು ಕರೆಯನ್ನು ಕೊಟ್ಟರು. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬಂತಹ ಒಂದು ಕರೆಯನ್ನು ಕೊಟ್ಟರು. ಇನ್ನು ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬಂತಹ ಒಂದು ಮಟ್ಟಕ್ಕೆ ಉಗ್ರವಾದ ಹೋರಾಟಗಳು ಶುರುವಾಯಿತು. ಹಾಗಾಗಿ ಆ ಸಮಯದಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿಯಾಗಿದ್ದ ವಿನ್ಸ್ಟನ್ ಚರ್ಚಿಲ್ ಅವರು ಬ್ರಿಟನ್ ಸಾಮ್ರಾಜ್ಯ ಮುಳುಗುವುದನ್ನು ನಾನು ಕಣ್ಣಾರೆ ನೋಡುವುದಿಲ್ಲ ಎಂಬುದಾಗಿ ಹಠ ಹಿಡಿದು ಕುಳಿತುಕೊಂಡ. ಆದರೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಪ್ರಭುತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಎಂಬಂತಹ ಹಂತಕ್ಕೆ ಬಂದು ಹೋಯಿತು. ಇಡೀ ದೇಶದಲ್ಲಿ ಉಗ್ರವಾದ ಹೋರಾಟ ಶುರುವಾಗಿ ಬ್ರಿಟಿಷ್ ಸರ್ಕಾರವನ್ನೇ ನಲುಗಿಸಿತು. ಆಗ ಅಮೆರಿಕದ ಅಧ್ಯಕ್ಷರಾದ ರೂಸ್ವೆಲ್ಟ್ ಅವರು ಹೆಚ್ಚು ಗಮನವನ್ನು ಕೊಟ್ಟರು ಮತ್ತು ಬೇರೆ ಬೇರೆ ದೇಶಗಳಿಂದ ಒತ್ತಡಗಳು ಜಾಸ್ತಿ ಆಯಿತು. ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಇಡೀ ದೇಶ ಒಂದಾಗಿತ್ತು. ಈ ದಿನ ಅಂದರೆ ಆಗಸ್ಟ್ 8ನೇ ತಾರೀಕು 1942 ಕಾಂಗ್ರೆಸ್ ಅಧಿವೇಶನ ಏನು ಮುಂಬೈನ ಕ್ರಾಂತಿ ಮೈದಾನದಲ್ಲಿ ನಡೆಯಿತು, ಅಲ್ಲಿ ಮಹಾತ್ಮ ಗಾಂಧಿಯವರು ನೀಡಿದಂತಹ ಕರೆ ಇದೆಯಲ್ಲ, ಆ ದಿನದ ಸ್ಮರಣೆಗಾಗಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬಂತಹ ಒಂದು ದಿನವನ್ನಾಗಿ ಈ ಸ್ವಾತಂತ್ರ್ಯ ನಂತರವೂ ಕೂಡ ಆಚರಿಸಲಾಗ್ತಾ ಇದೆ. ಇದು ಭಾರತೀಯರೆಲ್ಲರಿಗೂ ಸಹ ಗೊತ್ತಿರಬೇಕು. ಸ್ವಾತಂತ್ರ್ಯ ಸುಲಭವಾಗಿ ಬಂದದ್ದಲ್ಲ, ಕೋಟಿ ಕೋಟಿ ಜನರ ತ್ಯಾಗ ಬಲಿದಾನದ ಫಲ ಈ ನಮ್ಮ ಸ್ವಾತಂತ್ರ್ಯ ಎಂಬುದು. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.